तो डिडಕ್ಷನ್ಸ್ ಅಂಡರ್ ಸೆಕ್ಷನ್ 80G ನಲ್ಲಿ ಪ್ರಾಬ್ಲಮ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಿನ್ನೆ ಕ್ಲಾಸ್ ಮಾಡಿದಾಗ ನಾನು ನಿಮಗೆ ಯಾವ್ಯಾವುದೆಲ್ಲ ಡಿಡಕ್ಷನ್ಸ್ ಬರುತ್ತೆ ವಿತೌಟ್ ಲಿಮಿಟು ಮತ್ತು ವಿತ್ ಲಿಮಿಟು ಸ್ವಲ್ಪ ಗ್ಲಾಸ್ ಮಾಡ್ಕೊಳ್ಳಿ. ಪ್ರಾಬ್ಲಮ್ನ ನೋಟಿಸ್ ಬೋರ್ಡ್ ಮೇಲೆ ಬರೆದಿದ್ದೀನಿ, ನೀವು ಕೂಡ ಬರ್ಕೊಳ್ಳಿ. ಫಸ್ಟ್ ಪ್ರಾಬ್ಲಮ್ಸ್ ಆನ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80G. Mr. Vasant furnishes the following information in respect of donations made by him in the previous year 2018-19. First one, donation to Prime Minister National Relief Fund rupees 2 lakhs. Second one, donation to National Defence Fund rupees 4 lakhs. Third one, donation to Rajiv Gandhi Foundation rupees 1 lakh. Fourth one, donation to approved charitable institution rupees 1 lakh. Next one, donation given to a poor student rupees 40,000. Next one, rupees 1 lakh given to municipality for family planning. Adada mele his gross total income is rupees 15 lakhs. Compute deductions available for him under section 80G. ಇಲ್ಲಿ ಪ್ರಶ್ನೆ ಏನು ಕೇಳಿದಾರೆ ಅಂತ ನೋಡ್ಕೋಬೇಕು. ಡಿಡಕ್ಷನ್ಸ್ ಅವನಿಗೆ 80G ನಲ್ಲಿ ಅವರಿಗೆ ಎಷ್ಟು ಅವೈಲೇಬಲ್ ಇದೆ ಅಂತ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಡೊನೇಷನ್ ಟು ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡು 80G ನಲ್ಲಿ ಬರುತ್ತೆ. ಇದು 100% ಯಾವುದು ವಿತೌಟ್ ಲಿಮಿಟ್, ಅಲ್ಲೇ ನೀವು ಬರ್ಕೋಬೋದು. ಅಂದರೆ 2 lakhs ಕೊಟ್ಟಿದ್ರೆ 2 lakhs ಬರ್ಕೋಬೇಕು. ನೆಕ್ಸ್ಟು ನ್ಯಾಷನಲ್ ಡಿಫೆನ್ಸ್ ಫಂಡು, ಇದು ಕೂಡ 80G ನಲ್ಲಿ ಬರುತ್ತೆ. 100% ವಿತೌಟ್ ಲಿಮಿಟು. ನೀವು ಬೇಕಾದರೆ ವಿತೌಟ್ ಲಿಮಿಟ್ಗೆ WOL ಅಂತ ಬೇಕಾದರೆ ಹಾಕ್ಕೋಬೋದು. WOL ವಿತೌಟ್ ಲಿಮಿಟು 100% ತಗೋಬೇಕು. ಡೊನೇಷನ್ ಟು ರಾಜೀವ್ ಗಾಂಧಿ ಫೌಂಡೇಶನು ಇದು ಕೂಡ 80Gನೇ, ಆದರೆ ಇದು ವಿತ್ ಲಿಮಿಟು WL 50% ತಗೋಬೇಕು. 1 lakh ಕೊಟ್ಟಿದ್ದಾರೆ, 50,000 ತಗೋಬೇಕು. ನೆಕ್ಸ್ಟು ಡೊನೇಷನ್ ಟು ಅಪ್ರೂವ್ಡ್ ಚಾರಿಟಬಲ್ ಇನ್ಸ್ಟಿಟ್ಯೂಷನು 1 lakh ಕೊಟ್ಟಿದ್ದಾರೆ. ಇದು 80Gನೇ, ಇದು ರಾಜೀವ್ ಗಾಂಧಿದು ವಿತೌಟ್ ಲಿಮಿಟಲ್ಲೇ ಬರುತ್ತೆ. ಇದು ಮಾತ್ರ ಚಾರಿಟಬಲ್ ಇನ್ಸ್ಟಿಟ್ಯೂಷನು ವಿತ್ ಲಿಮಿಟ್ ಬರುತ್ತೆ. ವಿತ್ ಲಿಮಿಟು ಚಾರಿಟಬಲ್ ಇನ್ಸ್ಟಿಟ್ಯೂಷನು 50%, ಇದು 50%. ಸೊ ಇದು 100 ಮತ್ತು ಇದು ಬಂದು 50%. ನೆಕ್ಸ್ಟು ಈ ಥರ ಐಡೆಂಟಿಫೈ ಮಾಡ್ಕೋಬೇಕು. ನೆಕ್ಸ್ಟು ಡೊನೇಷನ್ ಗಿವನ್ ಟು ಎ ಪುವರ್ ಸ್ಟೂಡೆಂಟ್, ಇದಕ್ಕೆ ಅನ್ವಯ ಆಗೋದಿಲ್ಲ. ಫ್ಯಾಮಿಲಿ ಪ್ಲಾನಿಂಗ್ ಏನಾದರೂ ಇದ್ದರೆ ಇದು ವಿತ್ ಲಿಮಿಟ್ 80Gನೇ ಬರುತ್ತೆ. ವಿತ್ ಲಿಮಿಟು ಫ್ಯಾಮಿಲಿ ಪ್ಲಾನಿಂಗ್ ಬಂದು 100%. ಆಮೇಲೆ ಏನು ಹೇಳ್ತಾರೆ ಅಂದರೆ ಇವರು ಹಿಸ್ ಗ್ರಾಸ್ ಟೋಟಲ್ ಇನ್ಕಮ್ ಈಸ್ 15 lakhs ಅಂತಾರೆ. ಇದು ಏನಕ್ಕೆ ಬೇಕಂದರೆ ನಮಗೆ ಕ್ವಾಲಿಫೈಯಿಂಗ್ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬೇಕಾಗುತ್ತೆ. ಸೊ ಹಾಗಾಗಿ ನಮಗೆ ಕೇಳಿರೋದು ಡಿಡಕ್ಷನ್ಸ್ ಕ್ಯಾಲ್ಕುಲೇಟ್ ಮಾಡಿ ಅಂತ. ನಾವು ಡಿಡಕ್ಷನ್ಸ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಕ್ಯಾಲ್ಕ್ಯುಲೇಷನ್ ಆಫ್ ಡಿಡಕ್ಷನ್ಸ್ ಅವೈಲಬಲ್ ಟು ಮಿಸ್ಟರ್ ವಸಂತ್ ಅಂಡರ್ ಸೆಕ್ಷನ್ 80G. ಇಲ್ಲಿ ಕೊಟ್ಟಿರೋದೆಲ್ಲ 80Gನೇ. ಐಡೆಂಟಿಫೈ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಇದರಲ್ಲಿ ನೀವು 3 ಕಾಲಮ್ಸ್ ಮಾಡಿ, 3 ಅಥವಾ 4 ಕಾಲಮ್ಸ್ ಮಾಡ್ಕೋಬೋದು. ಅಮೌಂಟ್ದೇ 3 ಕಾಲಮ್ ಮಾಡ್ಕೋಬೋದು ನೀವು. ಫಸ್ಟ್ ಕಾಲಮು ಪರ್ಟಿಕ್ಯುಲರ್ಸು, ನೆಕ್ಸ್ಟ್ ಸೆಕೆಂಡ್ ಕಾಲಮು ಅಮೌಂಟ್ ಪೇಯ್ಡು, ಮೂರನೇ ಕಾಲಮು ಅಮೌಂಟ್ ಡಿಡಕ್ಟೇಬಲ್. 2 ಕಾಲಮ್ಸ್ ಹಾಕ್ಬಿಡಿ. ಅಮೌಂಟ್ ಡಿಡಕ್ಟೇಬಲ್ ಎಷ್ಟು ಅಂತ, ಅವ್ರು ಆ್ಯಕ್ಚುಲಿ ಎಷ್ಟು ಪೇ ಮಾಡಿದ್ದಾರೆ, ಆ ಆ್ಯಕ್ಚುಯಲ್ ಅಮೌಂಟಲ್ಲಿ ನೀವು ಎಷ್ಟು ಡಿಡಕ್ಟ್ ಮಾಡಬೇಕು, ಎಷ್ಟು ಡಿಡಕ್ಟ್ ಮಾಡಬೇಕು ಅಂಥೇಳಿ. ಸೊ ನಾವು ಇಲ್ಲಿ 80Gನಲ್ಲೇ ಇರೋದ್ರಿಂದ 1 by 1 ನೋಡ್ತಾ ಹೋಗೋಣ. ಇಲ್ಲಿ 2 ಬರೋದು. ಇಲ್ಲಿ ಒಂದು ವಿತೌಟ್ ಲಿಮಿಟ್ ಬರುತ್ತೆ, ಇಲ್ಲಿ ಬಡ್ಕೋಬೇಕು ನೀವು. ವಿತೌಟ್ ಲಿಮಿಟಲ್ಲಿ 2 ಬರುತ್ತೆ. ಒಂದು 100%, ಇನ್ನೊಂದು 50%. ಮೊದಲನೇದು 100% ನೋಡ್ಕೊಳ್ಳೋಣ ಯಾವ್ದ್ಯಾವುದಿದೆ ಅಂತ. ಸೊ ಇದರಲ್ಲಿ ಮೊದಲನೇದು ಡೊನೇಷನ್ ಟು ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡು. ಸೊ ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ 100% ಇರೋದ್ರಿಂದ ಇದು 2 lakhs ಕೂಡ ಅಮೌಂಟ್ ಡಿಡಕ್ಟೇಬಲ್ಲು ಔಟರ್ ಕಾಲಮಲ್ಲಿ ಹಾಕ್ಕೋಬೋದು.
ನೆಕ್ಸ್ಟು ಇದರಲ್ಲಿ ಎರಡನೇದು 100%ಅಲ್ಲಿ ಡೊನೇಷನ್ ಟು ನ್ಯಾಷನಲ್ ಡಿಫೆನ್ಸ್ ಫಂಡು. ನ್ಯಾಷನಲ್ ಡಿಫೆನ್ಸ್ ಫಂಡು ಇದು ಕೂಡ 100%. ಟೋಟಲ್ ಅಮೌಂಟು 1 ಲ್ಯಾಕ್ ಕೊಟ್ಟಿದ್ದಾರೆ. 1 ಲ್ಯಾಕು ಕೂಡ ಔಟರ್ ಕಾಲಮಲ್ಲಿ ಹಾಕ್ಕೋಬೋದು. ಇದು ಬಿಟ್ಟು 100% ಯಾವುದಾದ್ರೂ ಬೇರೆದು ಇದೆಯಾ ನೋಡ್ಕೊಳ್ಳಿ. ನ್ಯಾಷನಲ್ ಲೆವೆಲ್ ಇಂಪಾರ್ಟೆನ್ಸಲ್ಲಿ ಇರೋದು ಯಾವುದೂ ಇಲ್ಲ. ಸೊ ಇದರಲ್ಲಿ ನೆಕ್ಸ್ಟ್ ಬರೋದು ಯಾವುದು 50%. ಸೊ 50%ಅಲ್ಲಿ ಯಾವ್ದು ಕೊಟ್ಟಿದ್ದಾರೆ? 2 ಕೊಟ್ಟಿದ್ದಾರೆ. 50% ಇಲ್ಲ, ಒಂದೇ ಕೊಟ್ಟಿದ್ದಾರೆ. ಯಾವುದು? ರಾಜೀವ್ ಗಾಂಧಿ ಫೌಂಡೇಶನ್. ಇದರಲ್ಲಿ ನೋಡಿ 3 ನಾನು ಹೇಳಿದೆ ನಿಮಗೆ. ಒಂದು ಜವಾಹರ್ಲಾಲ್ ನೆಹರು, ಒಂದು ಇಂದಿರಾ ಗಾಂಧಿ ಮತ್ತು ಇನ್ನೊಂದು ರಾಜೀವ್ ಗಾಂಧಿ. ಅದರಲ್ಲಿ ಒಂದೇ ಒಂದು ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ಡ್ರಾಟ್ ರಿಲೀಫ್ ಫಂಡ್ ಅಂತ ಬರುತ್ತೆ, ಈ ಬರಗಾಲಕ್ಕೆ ಸಂಬಂಧಪಟ್ಟಿದ್ದು. ಸೊ ಇದರಲ್ಲಿ ಬರೋದೇ 4 ಪಾಯಿಂಟು. ಅದರಲ್ಲಿ ರಾಜೀವ್ ಗಾಂಧಿ ಅಂತ ಕೊಟ್ಟಿದ್ದಾರೆ. ಸೊ 50% ಏನಂತ ಹೇಳಿದ್ರೆ ಅದು ರಾಜೀವ್ ಗಾಂಧಿ ಫೌಂಡೇಶನ್, RGF. ಸೊ ರಾಜೀವ್ ಗಾಂಧಿ ಫೌಂಡೇಶನ್ದ ಅಮೌಂಟ್ ಎಷ್ಟಿರೋದು? 1 ಲ್ಯಾಕ್ ಇದೆ. 1 ಲ್ಯಾಕಿಗೆ 50% ಅಂತ ಹೇಳಿದರೆ ನಾವು ಎಷ್ಟು ತಗೋಬೇಕು? 50,000 ಮಾತ್ರ ತಗೋಬೇಕು. ಸೊ 100% ಮತ್ತು 50% ವಿತೌಟ್ ಲಿಮಿಟ್ ಆಯಿತು. ಎರಡನೇದು ಯಾವ್ದು ಬರುತ್ತೆ ಇಲ್ಲಿ? ವಿತ್ ಲಿಮಿಟ್ ಬರುತ್ತೆ. ವಿತ್ ಲಿಮಿಟಲ್ಲಿ ಮಾತ್ರ ನಾವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಇದರಲ್ಲಿ 100% ಫಸ್ಟ್ ನೋಡಿ ಯಾವುದಿದೆ ವಿತ್ ಲಿಮಿಟು. 100% 2 ಬರುತ್ತೆ, ಒಂದು ಫ್ಯಾಮಿಲಿ ಪ್ಲಾನಿಂಗು, ಒಂದು ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನು. ಸೊ ಇದರಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಫಸ್ಟ್ ಒನ್ ಯಾವುದು? ಫ್ಯಾಮಿಲಿ ಪ್ಲಾನಿಂಗ್. ಇದು ಇನ್ನರ್ ಕಾಲಮಲ್ಲಿ ಬರ್ಕೋಬೇಕು ಅಮೌಂಟು. ಯಾಕೆ ಇನ್ನರ್ ಕಾಲಮಲ್ಲಿ ಬರ್ಕೋಬೇಕು ಅಂತ ಹೇಳಿದ್ರೆ ಇದಕ್ಕೆ ಕ್ವಾಲಿಫೈಯಿಂಗ್ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. 1 ಲ್ಯಾಕ್ ರುಪೀಸ್ ಕೊಟ್ಟಿದ್ದಾರೆ ಫ್ಯಾಮಿಲಿ ಪ್ಲಾನಿಂಗ್ ಪ್ರಮೋಟ್ ಮಾಡೋದಕ್ಕೆ ಇವರು. ಸೊ ಅದಾದಮೇಲೆ ಒಲಿಂಪಿಕ್ ಅಸೋಸಿಯೇಷನ್ದು ಕೊಟ್ಟಿಲ್ಲ. ಬಿ ಯಾವುದು? 50%. 50%ಅಲ್ಲಿ ಚಾರಿಟಿ ಅಂತ ಇದೆ, ಚಾರಿಟಬಲ್ ಟ್ರಸ್ಟು, ಮೈನಾರಿಟೀಸು ಚಾರಿಟಬಲ್ ಟ್ರಸ್ಟು, ಅಪ್ರೂವ್ಡು ಚರ್ಚು, ಅಪ್ರೂವ್ಡ್ ಮಾಸ್ಕು, ಗುರುದ್ವಾರ, ಟೆಂಪಲ್ಲು, ಪ್ಲೇಸ್ ಆಫ್ ಹಿಸ್ಟಾರಿಕಲ್ ಇಂಪಾರ್ಟೆನ್ಸು, ಇದು ಸಿಟೀಸ್ ಆ್ಯಂಡ್ ಟೌನ್ಸ್ ಡೆವಲಪ್ ಮಾಡೋದು, ಅವೆಲ್ಲ ಬರ್ತವೆ. ಸೊ ಇದರಲ್ಲಿ ಕೊಟ್ಟಿರೋದು ಯಾವುದು? ಅಪ್ರೂವ್ಡ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್. ಅಪ್ರೂವ್ಡ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್. ಅಪ್ರೂವ್ಡ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ದು ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ? ಡೊನೇಷನ್ ಮಾಡಿರೋದು 1 ಲ್ಯಾಕ್ ಕೊಟ್ಟಿದ್ದಾರೆ. ಸೊ ಇದು ಕೂಡ 1 ಲ್ಯಾಕ್ ಇಲ್ಲೇ ಬರ್ಕೊಳ್ಳಿ. ಈಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಇದು ಮಾಮೂಲಿ ಹಂಗೆ ಇರುತ್ತೆ ಇದು. ಸೊ ದಿಸ್ ವಿಲ್ ಬಿ ಸೇಮ್. ನೀವು ಇದರಲ್ಲಿ ಏನೋ ವ್ಯತ್ಯಾಸ ಇರಲ್ಲ. 100%, 50% ವಿತೌಟ್ ಲಿಮಿಟ್ ಅದು. ಆದರೆ ವಿತ್ ಲಿಮಿಟ್ ಮಾತ್ರ ನೀವೇನು ಮಾಡಬೇಕು ಅಂದರೆ ಕ್ವಾಲಿಫೈಯಿಂಗ್ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ ಇಲ್ಲಿ ಎಷ್ಟು ಕೊಡಬಹುದು ಅಂತ. ಸೊ ಕ್ಯಾಲ್ಕುಲೇಷನ್ ಆಫ್ ಕ್ವಾಲಿಫೈಯಿಂಗ್ ಅಮೌಂಟ್, ಕ್ವಾಲಿಫೈಯಿಂಗ್ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡೋದು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳಿದ್ದೆ ಯಾವ ಥರ ಮಾಡಬೇಕು ಅಂತೇಳಿ. ಇದರಲ್ಲಿ ಏನು ತೊಗೋಬೇಕು ನಾವು ಕ್ವಾಲಿಫೈಯಿಂಗ್ ಅಮೌಂಟಿಗೆ? ಫಾರ್ಮುಲಾನು ಕೂಡ ನಾನು ನಿಮಗೆ ಕೊಟ್ಟಿದ್ದೆ. ಫಸ್ಟ್ ಪಾಯಿಂಟು ಟೋಟಲ್ ಆಫ್ ವಿತ್ ಲಿಮಿಟ್ ಡೊನೇಷನ್ಸ್. ಟೋಟಲ್ ಆಫ್ ವಿತ್ ಲಿಮಿಟ್ ಡೊನೇಷನ್ಸು ಈಸ್ ಈಕ್ವಲ್ ಟು, ಇಲ್ಲಿದೆ ನೋಡಿ, ವಿತ್ ಲಿಮಿಟ್ ಡೊನೇಷನ್ಸು ಟೋಟಲು 1 ಲ್ಯಾಕ್ ಪ್ಲಸ್ 1 ಲ್ಯಾಕ್ ಎಷ್ಟಾಯಿತು? 2 ಲ್ಯಾಕ್ಸ್ ಆಯಿತು. ಆರ್ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್. ಸೊ ಇಲ್ಲಿ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹೇಳಿದರೆ ಗ್ರಾಸ್ ಟೋಟಲ್ ಇನ್ಕಮಿಂದ ನಾವು 80C to 80U ಬರುವ ಡೊನೇಷನ್ಸ್ನ ಮೈನಸ್ ಮಾಡ್ತೀವಿ. ಅದರಲ್ಲಿ 80G ಗಣನೆಗೆ ತಗೊಳ್ಳಲ್ಲ. ಅದರಲ್ಲಿ ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಗಣನೆಗೆ ತಗೊಳ್ಳಲ್ಲ. ಮತ್ತು ಅದರಲ್ಲಿ ರಿಬೇಟಬಲ್ ಇನ್ಕಮ್ಸ್ ಅಂಡರ್ ಸೆಕ್ಷನ್ 87 ನಾವು ತಗೊಳ್ಳಲ್ಲ. ಆದರೆ ಅಷ್ಟೆಲ್ಲ ನಿಮ್ಗೆ ಇವಾಗ ಬೇಕಾಗಿಲ್ಲ. ನಿಮ್ಗೇನು ಬೇಕಿಲ್ಲಿ? ಟೋಟಲ್ ಆಫ್ ಲಿಮಿಟ್ ಡೊನೇಷನ್ಸ್ ಎಷ್ಟು? 2 ಲ್ಯಾಕ್ಸು ಆಗಿದೆ, ಇಲ್ಲಿ ನಾವು ನೋಡ್ಕೊಂಡಿದ್ದೀವಿ. ಆರ್ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ವಿಚ್ ಎವರ್ ಈಸ್ ಲೆಸ್ ಅಂತ ಹೇಳ್ತೀವಿ. ಸೊ ಇದು 10% ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟಾಗುತ್ತೆ? ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟಂತ ಕೊಟ್ಟಿದ್ದಾರೆ ಅವರು? ಗ್ರಾಸ್ ಟೋಟಲ್ ಇನ್ಕಮ್ ಈಸ್ 15 ಲ್ಯಾಕ್ಸ್. ಸೊ 15 ಲ್ಯಾಕ್ಸ್ ಅಂತ ಹೇಳಿದರೆ ಇದು ಎಷ್ಟಾಗುತ್ತೆ? ಇದು 1,50,000 ಆಗುತ್ತೆ. ಸೊ ಇದರಲ್ಲಿ ಎರಡರಲ್ಲೂ ವಿಚ್ ಎವರ್ ಈಸ್ ಲೆಸ್ ಅಂದರೆ ಯಾವುದು? ವಿಚ್ ಎವರ್ ಈಸ್ ಲೆಸ್ ಅಂದರೆ ರುಪೀಸ್ 1,50,000 ಬಂತಿಲ್ಲಿ. 1,50,000 ಈಸ್ ದಿ ಕ್ವಾಲಿಫೈಯಿಂಗ್ ಅಮೌಂಟ್. 1,50,000 ಈಸ್ ದಿ ಕ್ವಾಲಿಫೈಯಿಂಗ್ ಅಮೌಂಟು. ಸೊ ಇದನ್ನು ಈಗ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಯಾವುದರಲ್ಲಿ? ಡಿಡಕ್ಟಬಲ್ ಅಮೌಂಟಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ.
ಅದನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಿರ್ಬೇಕಾದ್ರೆ ಯಾವ ಥರ ಡಿಸ್ಟ್ರಿಬ್ಯೂಟ್ ಮಾಡೋದು ಅಂದರೆ 100% ಯಾವುದಿದೆ ಅದಕ್ಕೆ 100% ಕೊಟ್ಬಿಡ್ಬೇಕು ಫ್ಯಾಮಿಲಿ ಪ್ಲ್ಯಾನಿಂಗಿಗೆ. ಸೊ ಇದು ಫಸ್ಟ್ ಸ್ಟೆಪ್. ಆದರೆ ಎರಡನೇದೇನೋ ಅಲೋ 100% ಡಿಡಕ್ಷನ್ ಫ್ರಮ್ ಕ್ವಾಲಿಫೈಯಿಂಗ್ ಅಮೌಂಟ್. ಕ್ವಾಲಿಫೈಯಿಂಗ್ ಅಮೌಂಟಿಂದ 100% ಡಿಡಕ್ಷನ್ ಅಲೋ ಮಾಡಿದ್ರೆ ನಾವು ಯಾವುದಿದೆ ಇದರಲ್ಲಿ ಫ್ಯಾಮಿಲಿ ಪ್ಲ್ಯಾನಿಂಗು ಅಲೋ ಮಾಡಿದ್ರೆ 1,50,000 ರೂಪೀಸಿಂದ ಫ್ಯಾಮಿಲಿ ಪ್ಲ್ಯಾನಿಂಗ್ದು 1 ಲಕ್ಷ ನಾವು ಮೈನಸ್ ಮಾಡಿದ್ರೆ ನಮಗೆ ಎಷ್ಟು ಉಳಿತದೆ? ಇಲ್ಲಿ 50,000 ಉಳಿತದೆ. ಸೊ ಅಲೋ ಮಾಡಿ ಅಂದರೆ ಇಲ್ಲಿ 1 ಲ್ಯಾಕ್ ಇಲ್ಲಿ ಬರ್ಕೋಬೇಕು ನಾವು, 1 ಲ್ಯಾಕ್. ಆಮೇಲೆ ಇದ್ರ ಫ್ಯಾಮಿಲಿ ಪ್ಲ್ಯಾನಿಂಗ್ನ 1 ಲ್ಯಾಕ್ ಇದರಲ್ಲಿ ನಾವು ಮೈನಸ್ ಮಾಡಿದ್ರೆ ನಮ್ಗೆ ಉಳಿದಿದ್ದೆಷ್ಟು? 50,000. ಇದನ್ನು ನಾವು ಬ್ಯಾಲೆನ್ಸ್ ಕ್ವಾಲಿಫೈಯಿಂಗ್ ಅಮೌಂಟ್ ಅಂತ ಕರಿತೀವಿ. ಬ್ಯಾಲೆನ್ಸ್ ಕ್ವಾಲಿಫೈಯಿಂಗ್ ಅಮೌಂಟ್ ಈಸ್ ಈಕ್ವಲ್ ಟು rupees 50,000. ಸ್ಟೆಪ್ 3 ಏನು? 50% ಆಫ್ ಬ್ಯಾಲೆನ್ಸ್ ಕ್ವಾಲಿಫೈಯಿಂಗ್ ಅಮೌಂಟ್ 50,000 ಏನಿದೆ ಇದರ 50% ನಾವು ಮಾಡಿದ್ರೆ ನಮಗೆ ಎಷ್ಟು ಬರುತ್ತೋ ಅದನ್ನು ನಾವು ನೋಡಿ, ಇಲ್ಲಿ ಎಷ್ಟು ಬರುತ್ತೆ? 25,000 ಬಂದಿದೆ. ಸೊ ಇಲ್ಲಿ ಏನು ನಮಗೆ 1,50,000ದಲ್ಲಿ 1 ಲಕ್ಷ ಮೈನಸ್ ಮಾಡಿದ್ರೆ ಉಳಿತದೆ, ಅದನ್ನು 50,000ನ ಬ್ಯಾಲೆನ್ಸ್ ಕ್ವಾಲಿಫೈಯಿಂಗ್ ಅಮೌಂಟ್ ಅಂತೀವಿ. ಆ 50,000ಕ್ಕೆ 50% ಮಾಡ್ಕೋಬೇಕು ನಾವಿಲ್ಲಿ. 50,000 ಆಫ್ ಬ್ಯಾಲೆನ್ಸ್ ಕ್ವಾಲಿಫೈಯಿಂಗ್ ಅಮೌಂಟ್ ಈಸ್ ಈಕ್ವಲ್ ಟು 50,000 ಇಂಟು 50/100 ಈಸ್ ಈಕ್ವಲ್ ಟು 25,000. ನೋಡಿ ಇಲ್ಲಿ 25,000 ಮಾತ್ರ ಇಲ್ಲಿ ಅಲೋ ಮಾಡಬೇಕು ಅಮೌಂಟ್ ಡಿಡಕ್ಟಬಲ್. ಇದ್ರ ಪ್ರಕಾರ ತೊಗೊಂಡಿದ್ರೆ 2 ಲಕ್ಷ ಆಗಿಬಿಡೋದು. ಅದ್ರಲ್ಲಿ ಬಂದಿದೆ ಎಷ್ಟು? ಇದು 1 ಲಕ್ಷ 100%, ಇದು 25,000 ಅಷ್ಟೇ ಬಂದಿತ್ತು. ಸೊ ಹಾಗಾಗಿ ಇದೆಲ್ಲ ಮಾಡಿ ಆದಮೇಲೆ ನೀವು ಬೇಕಾದರೆ ಇಲ್ಲಿ ಇದನ್ನು ವರ್ಕಿಂಗ್ ನೋಟ್ ಅಂತ ಬೇಕಾದರೆ ಹಾಕ್ಕೋಬೋದು ಎಲ್ಲಾದರೂ ಒಂದು ಕಡೆ. ವರ್ಕಿಂಗ್ ನೋಟು, ಈ ವರ್ಕಿಂಗ್ ನೋಟ್ ಅಂತ ಬರ್ಕೊಂಡು ಇಲ್ಲಿ ಬೇಕಾದರೆ ನೀವು ಸಿ ವರ್ಕಿಂಗ್ ನೋಟ್ ಅಂತಲೂ ಕೂಡ ನೀವು ಮೆನ್ಷನ್ ಮಾಡ್ಬೋದು. ಮಾಡ್ಕೊಂಡಾದ್ಮೇಲೆ ಈಗ ಟೋಟಲ್ ಮಾಡಿ, ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ನಾವು ಚೆಕ್ ಮಾಡೋಣ. ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಟೋಟಲ್ ಮಾಡಿದ್ರೆ ಒಂದು 2 ಲ್ಯಾಕ್ಸು ಪ್ಲಸ್ 4 ಲ್ಯಾಕ್ಸು ಮತ್ತು ಟೋಟಲು 7,75,000. ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಒಂದ್ಸತಿ. 7 ಲ್ಯಾಕ್ ನಾವು ಯಾವುದಾದ್ರೂ ಬಿಟ್ಟಿದ್ದೀವ ನೋಡ್ಕೊಳ್ಳಿ. ನ್ಯಾಷನಲ್ ಡಿಫೆನ್ಸ್ ಫಂಡ್ ಎಷ್ಟು ನಾವು ಹಾಕ್ಕೊಂಡಿರೋದು? 4 ಲ್ಯಾಕ್ಸಾ? ಸಾರಿ, ಇಲ್ಲಿ ಒಂದು ಸ್ಮಾಲ್ ಮಿಸ್ಟೇಕ್ ಆಗಿದೆ. ಪ್ರೈಮ್ ಮಿನಿಸ್ಟರು ನ್ಯಾಷನಲ್ ರಿಲೀಫ್ ಫಂಡ್ ಎಷ್ಟು? 2 ಲ್ಯಾಕ್ಸು. ನ್ಯಾಷನಲ್ ಡಿಫೆನ್ಸ್ ಫಂಡು ಇಟ್ ಈಸ್ ಆ್ಯಕ್ಚುಲಿ 4 ಲ್ಯಾಕ್ಸ್. ಐ ಆಮ್ ಸಾರಿ, 4 ಲ್ಯಾಕ್ಸ್ 100% ಅದು. ಆಮೇಲೆ ಇದರಲ್ಲಂತೂ ಬಿಡಿ, ಇದು ಕರೆಕ್ಟಾಗಿದೆ. ಸೊ ಹಾಗಾದರೆ ಎಷ್ಟಾಗುತ್ತೆ? 7,75,000 ಆಗುತ್ತೆ. ನಾವು ಇದನ್ನು ಏನಂತ ಕರಿತೀವಿ ಅಂದರೆ ಟೋಟಲ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80G ಅಂತ ನಾವು ಕರಿತೀವಿ. ಡಿಯರ್ ಸ್ಟೂಡೆಂಟ್ಸ್, ಈಗ ನಾವು ಟೋಟಲ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80G ಡಿಡಕ್ಷನ್ಸ್ ಕೊಟ್ಟರೆ ಈ ಥರ ಮಾಡಬೇಕು. ಕೆಲವೊಮ್ಮೆ ಏನು ಮಾಡ್ತಾರೆ, ಬರೀ 80Gನೇ ಕೊಡಲ್ಲ ಸೆಕ್ಷನ್ ಸಿಗೆ. 80Cನೂ ಕೊಡ್ಬೋದು, 80Dನೂ ಕೊಡ್ಬೋದು, 80DDನೂ ಕೊಡ್ಬೋದು, ಅಥವಾ 80GGನೂ ಕೊಡ್ಬೋದು, ಅಥವಾ 80Gನೂ ಸೇರಿಸ್ಕೊಂಡು ಕೊಡ್ಬೋದು. ಸೊ ಅಂಥ ಪ್ರಾಬ್ಲಮ್ ಕೂಡ ನಾವು ಮಾಡಬೇಕು. ಈ ಪ್ರಾಬ್ಲಮ್ ನಾನು ನಿಮ್ಗೆ ಯಾಕೆ ಮಾಡಿಸಿದ್ದೀನಿ ಅಂದರೆ ಕ್ವಾಲಿಫೈಯಿಂಗ್ ಅಮೌಂಟ್ ನಾವು ಹೇಗೆ ತೊಗೊಳ್ಳೋದು ಅಂತ. ವಿತೌಟ್ ಲಿಮಿಟ್ ಆ್ಯಸ್ ಇಟ್ ಈಸ್ ಹೆಂಗಿದೆ ಹಂಗೆ ಬರ್ಕೋಬೇಕು. 100%ಗೆ 100%, ಅದರಲ್ಲಿ 50%ಗೆ 50%. ವಿತ್ ಲಿಮಿಟ್ ಮಾತ್ರ ಬಂದಾಗ ಟೋಟಲ್ ಔಟ್ರ್ ಕಾಲಮಲ್ಲಿ ಹಾಕೋಕ್ಕೆ ಹೋಗಬಾರ್ದು ಅಮೌಂಟ್ ಡಿಡಕ್ಟಬಲ್ಗೆ. ಸೊ ಅದನ್ನು ಮಾತ್ರ ನಾವೇನು ಮಾಡಬೇಕು, ಕ್ವಾಲಿಫೈಯಿಂಗ್ ಅಮೌಂಟ್ ಮಾಡಿಕೊಂಡು ಆಮೇಲೆ ಹಾಕೋಬೇಕಾಗತ್ತೆ. ಇದರಲ್ಲಿ ಇನ್ನೊಂದು ಥರದ ಪ್ರಾಬ್ಲಮ್ ಕೇಳ್ತಾರೆ, ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. ಸೊ ಟೋಟಲ್ ಇನ್ಕಮ್ ಬರೋದು ನಮಗೆ ಹೇಗೆ ಅಂದರೆ ಗ್ರಾಸ್ ಟೋಟಲ್ ಇನ್ಕಮಿಂದ ಡಿಡಕ್ಷನ್ಸ್ ಮೈನಸ್ ಮಾಡಿದ್ರೆ ಟೋಟಲ್ ಇನ್ಕಮ್ ಬರುತ್ತೆ. ಈ ಪ್ರಾಬ್ಲಮಲ್ಲಿ ನಾವು ಮಾಡಿದ್ದು ಯಾವ ಥರ ಅಂತ ಹೇಳಿದರೆ ಡಿಡಕ್ಷನ್ಸ್ ಮಾತ್ರ ಕೇಳಿದ್ದಾರೆ, ಟೋಟಲ್ ಇನ್ಕಮ್ ಕೇಳಿಲ್ಲ. ಇದು 6 ಮಾರ್ಕ್ಸಿಗೆ ಕೇಳ್ಬೋದು, ಟೋಟಲ್ ಇನ್ಕಮು 14 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಹಾಗಾಗಿ ನೆಕ್ಸ್ಟ್ ಕ್ಲಾಸಲ್ಲಿ ನಾನು 14 ಮಾರ್ಕ್ಸ್ ಪ್ರಾಬ್ಲಮ್ಮು ಅಥವಾ ಯಾವ ಥರದ್ದು ಬರುತ್ತೆ ಪ್ರಾಬ್ಲಮ್ ಅಂತ ಹೇಳಿ ನಾನು ಡಿಸ್ಕಸ್ ಮಾಡಿ ಪ್ರಾಬ್ಲಮ್ ಮಾಡಿಸ್ತೀನಿ. ಸೊ ಇದರಲ್ಲಿ ನಾನು ಸಾಲ್ವ್ ಮಾಡಿರೋ ಪ್ರಾಬ್ಲಮ್ಮು ನೀವು ಕೂಡ ಬರ್ಕೊಂಡು ನೋಟ್ಸಲ್ಲಿ ಬರ್ಕೊಳ್ಳಿ. ಗ್ರೂಪಲ್ಲಿ ಇಲ್ಲದೇ ಇರೋರಿಗೆ ಇದನ್ನು ತಲುಪಿಸೋ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.